ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSC ಅವರು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಇದು HK ಮತ್ತು RPC ಈ ಎರಡು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರೂಪ್ ಬಿಯಲ್ಲಿ ಯಾವ್ಯಾವ ಪೋಸ್ಟ್ಗಳು ಬರುತ್ತೆ ಅಂತ ನೋಡೋದಾದರೆ ಒಟ್ಟು 9 ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳಿವೆ. ಇದರಲ್ಲಿ BBMP ಅವ್ರದ್ದು, ಹಾಗೆ ಜಲಸಂಪನ್ಮೂಲ ಇಲಾಖೆ, ಹಾಗೆ ಭೂಮಾಪನ ಕಂದಾಯ ವ್ಯವಸ್ಥೆದು, ಅದ್ರ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ, ಅದ್ರ ಜೊತೆಗೆ ಅಂತರ್ಜಲ ನಿರ್ದೇಶನಾಲಯ. ಈ ಎಲ್ಲ ಪೋಸ್ಟ್ಗಳು ಗ್ರೂಪ್ ಬಿಯಲ್ಲಿ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು, ಹಾಗೆ ಅದರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ದರು. ಆದರೆ ಇವಾಗ ಒಂದು ಪ್ರಾಬ್ಲಮ್ ಶುರುವಾಗಿದೆ. ಇದರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇದರ ಮಾರ್ಕ್ಸ್ ತುಂಬಾ ಜಾಸ್ತಿ ಬಂದಿದೆ. ಲೈಕ್ ಹೈಯೆಸ್ಟ್ ಸ್ಕೋರರ್ ಅವರ ಮಾರ್ಕ್ಸ್ 82% ಈ ಥರ ಇದೆ. ಸೊ ಇದರಿಂದ ಆಸ್ಪಿರೆಂಟ್ಸ್ಗಳಲ್ಲಿ ತುಂಬಾ ಒಂದು ಡೌಟ್ ಆಗಿತ್ತು. ಹಾಗೆ ಇದನ್ನು ಕಂಪ್ಲೇಂಟ್ ಮಾಡಿದರು KPSC ಅವರಿಗೆ. ಸೊ ಆ ಕಾರಣ ಅವರು ಸ್ಪಂದಿಸಿದ್ದಾರೆ ಇದನ್ನು. ಸೊ ಅವರು ಏನಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಈ ಎಕ್ಸಾಮನ್ನು ಯಾರ್ಯಾರೆಲ್ಲ ಕ್ಲಿಯರ್ ಮಾಡಿದ್ದೀರಾ, ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರು ನೀವು ಕ್ಯಾಂಡಿಡೇಟ್ ಕಾಪಿ OMR ನಿಮ್ಮ ಬಳಿ ಇರುತ್ತಲ್ಲ, ಅದನ್ನು 25/5/2026ರಿಂದ 30/5/2026 ಒಳಗೆ KPSC ಅವರ ಮೇನ್ ಆಫೀಸ್ ಬೆಂಗಳೂರಲ್ಲಿ ಇದೆಯಲ್ಲ, ಉದ್ಯೋಗ ಸೌಧ, ಅಲ್ಲಿ ನೀವು ನಿಮ್ಮ OMRನ್ನು ತಲುಪಿಸ್ಬೇಕು. ಇದು ಈ ಎಲ್ಲ ಪೋಸ್ಟ್ಗಳು ನಾನು ಹೇಳಿದೆ ಅಲ್ವಾ, ಈ ಇಷ್ಟು ಪೋಸ್ಟ್ಗಳಲ್ಲಿ ಯಾರ್ಯಾರೆಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅದು HK ಮತ್ತು RPC ಈ ಎರಡು ಪೋಸ್ಟ್ಗೆ ಸಂಬಂಧಿಸಿದಂತೆ ನೀವೆಲ್ಲರೂ 30/5/26 ಒಳಗಾಗಿ ನಿಮ್ಮ OMRನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮಗೆ ಸಿಕ್ಕಿದ್ರೂ ಅದನ್ನು ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ಎಕ್ಸಾಮನ್ನು ಬೇರೆಯವರೆಲ್ಲ ಯಾರ್ಯಾರು ಬರೆದಿದ್ದೀರಾ ನೀವು ನಿಮ್ಮ OMRನ್ನು ರೆಡಿ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಬೇಕಾದ್ರೂ ಸಬ್ಮಿಟ್ ಮಾಡೋಕ್ಕೆ ಹೇಳ್ಬೋದು. ಇನ್ ಕೇಸ್ ಇಲ್ಲಿ ಕರಪ್ಷನ್ ಎಲ್ಲ ನಡೆದಿದ್ರೆ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಹೇಳ್ತಾರೆ. ಸೊ ಆ ಕಾರಣ ನೀವು ಎಲ್ಲಾದರೂ ಇಟ್ಟಿದ್ರೆ ನೀವು ತೆಗೆದು ರೆಡಿಯಾಗಿ ಜೋಪಾನವಾಗಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದರಿಂದ ಖಂಡಿತ ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ PDO ಎಕ್ಸಾಮ್ ಬಗ್ಗೆನೂ ಅವರು ಇದೇ ರೀತಿ ಅಪ್ಡೇಟನ್ನು ಕೊಟ್ಟಿದ್ದರು. ಇದನ್ನು ಸಬ್ಮಿಟ್ ಕೂಡ ಮಾಡಿದ್ದಾರೆ. ಆದರೆ ಸುಮಾರು 2 ತಿಂಗಳುಗಳ ಆದರೂ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಇದನ್ನು ನೋಡಿದರೆ ಎಲ್ಲೋ ನಿಜವಾಗ್ಲೂ ಕರಪ್ಷನ್ ನಡೆದಿದೆಯೇನೋ, KPSC ಅವರು ಅದಕ್ಕೆ ಬಿಡೋದಕ್ಕೆ ಹಿಂಜರಿತಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಅದು ಎಷ್ಟು ಸತ್ಯ ಅಂತ. ಅವರು ಅಪ್ಡೇಟ್ ಬಿಟ್ಟಾಗಲೇ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಗ್ರೂಪ್ ಬಿ ಎಕ್ಸಾಮನ್ನು ಯಾರು ಬರೆದಿದ್ದೀರಾ ನೀವೆಲ್ಲರೂ, ಇನ್ನೊಮ್ಮೆ ಹೇಳ್ತೀನಿ, 25/5/2026ರಿಂದ 30/5/2026 ಒಳಗೆ ನಿಮ್ಮ OMRನ್ನು KPSC ಅವರ ಹೆಡ್ ಆಫೀಸ್ ಬೆಂಗಳೂರಿಗೆ ಬಂದು ಸಬ್ಮಿಟ್ ಮಾಡಿ ಅಂತ ಹೇಳ್ತೀನಿ. KPSC ಅವರು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯಿಂದ ಇದ್ದೀವಿ ಅಂತ ಪ್ರೂವ್ ಮಾಡ್ಕೊಳ್ತಿದ್ದಾರೆ. ಈ ರೀತಿ ಪ್ರೂವ್ ಮಾಡ್ಕೊಳ್ಳೋರು KS ಮೇನ್ಸ್ ಎಕ್ಸಾಮಲ್ಲಿ ಸಾಲು ಕ್ಯಾಂಡಿಡೇಟ್ಸ್ಗಳು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರಲ್ಲ, ಸೊ ಅವರ ಆನ್ಸರ್ ಕಾಪಿಯನ್ನು ಚೆಕ್ ಮಾಡಿದರೆ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ನಂಬಿಕೆ ಬಂದಿರೋದು. ಹಾಗೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಈಗ ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿಲ್ಲ ಅವರಿಗೂ ಒಂದು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಗೊತ್ತಾಗಿರೋದು. ಸೊ KPSC ಅವರು ಇದ್ರ ಬಗ್ಗೆ ಗಮನ ವಹಿಸಲೇ ಇಲ್ಲ. ಈಗ ಇಂಟರ್ವ್ಯೂವನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಏನು ಮಾಡೋಕ್ಕೂ ಆಗಲ್ಲ. ಇವರ ಈ ಆ್ಯಕ್ಟಿವಿಟೀಸನ್ನು ನೋಡಿ ಒಂದು ಗಾದೆ ನೆನಪಾಗ್ತಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಗಾದೆ ನೆನಪಾಯಿತು. ಸೊ ನಾನು ಈ ವಿಡಿಯೋದಲ್ಲಿ ಗ್ರೂಪ್ ಬಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಕೊಟ್ಟೆ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ನೋಟಿಫಿಕೇಷನ್ಗೆ ಇವಾಗಿಂದನೇ ಪ್ರಿಪೇರ್ ಆಗಿ ಈ ಚಾನಲಲ್ಲಿ ಇರುವಂತಹ ಶಾರ್ಟ್ಸ್ ವೀಡಿಯೋಸ್ಗಳನ್ನೆಲ್ಲ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.